ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬಾ, ಕುತ್ಕೋ ಬಾ. ಎಲ್ಲಿ ತೋರ್ಸು. ಇಲ್ಲ ನೋವ್ತಾ ಇರೋದು. ನಿನ್ ತಲೆಗೇನಾಗಿಲ್ಲಲ್ಲ? ಅಳ್ಬೇಡ ಪುಟ್ಟ, ಬೇಜಾರು ಮಾಡ್ಕೋಬೇಡ ಮಕ್ಳೆ. ಅಪ್ಪ, ನಂಗೆ ತುಂಬಾ ಹರ್ಟ್ ಆಗ್ತದೆ ಅಪ್ಪ. ನಾನು ಏನ್ ತಪ್ಪು ಮಾಡಿಲ್ಲ ಗೊತ್ತಾ? ನನ್ನನ್ನು ನೋಡ್ಸೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ? ಪಾಪ ತಾನೇ ನಾನು. ಫುಟ್ಪಾತ್ ಅಲ್ಲಿದ್ದಾಗ ನನ್ ಮನೆ ನನ್ ಜನರು ಅಂತೆಲ್ಲ ಅನ್ಸ್ತಿತ್ತು. ಇಲ್ಲಿ ಬೆಂಕಿ ಪಕ್ಕದಲ್ಲಿ ನಿಂತಂಗ ಆಗ್ತಿದೆ ಅಪ್ಪ. ಒಂಥರ ಹಿಂಸೆ ಆಗ್ತಿದೆ. ನಮ್ಮ ಮನೆಗೆ ಹೋಗ್ಬಿಡೋಣ ಬಾ ಅಪ್ಪ. ಆಯ್ತು ಮಕ್ಕಳೇ, ಆದಷ್ಟು ಬೇಗ ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಇದು ನಮ್ಮನೇ ಅಂತ ಶಿವಕುಮಾರ್ ಅಂಕಲ್ ಹೇಳಿಲ್ವಾ? ಏನೂ ಆಗಲ್ಲ ಮಕ್ಕಳೇ. ಹಾಂ, ಆಯ್ತಾ? ಅಲ್ಲ, ನಿನ್ನ ಎಷ್ಟು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಇಷ್ಟು ಕೆಟ್ಟವನ ನೀನು. ಆಪರೇಷನ್ ಆಗಿ ಸಾವಿಂದ ಪಾರಾಗಿ ಬಂದಿರೋ ಮಗು ಹತ್ರ ಯಾರಾದರೂ ಹೀಗೆ ಮಾಡ್ತಾರಾ? ಎಷ್ಟು ನೋವಾಗಿರ್ಬೇಕು ಆ ಮಗುಗೆ. ಮಕ್ಕಳನ್ನ ದೇವರು ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ವಿಷಯ ಇದೆಯಾ? ನಿಮ್ಮಿಬ್ಬರ ಮೇಲೆ ತುಂಬಾ ಹೆಮ್ಮೆ ಇತ್ತು ನನಗೆ. ನನ್ನ ತಮ್ಮನ ಮಕ್ಕಳು, ಚಿನ್ನದಂಥ ಮಕ್ಕಳು, ನಾವು ಒಳ್ಳೆ ರೀತಿಲಿ ಅವರು ಸಾಕಿದೀವಿ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಈಗ ನಿಮ್ಮ ನೆನ್ಸ್ಕೊಂಡ್ರೆ ಬೇಜಾರಾಗ್ತಾ ಇದೆ. ದೊಡ್ಡಪ್ಪ, ನಾವು ಭೈರವಿ ಹತ್ರ ಬೇಕು ಅಂತಾನೆ ಜಗಳ ಮಾಡಿದ್ದು. ಯಾಕೆ? ದೊಡ್ಡಪ್ಪ, ನೀವು ಅಶೋಕ್ ಅಂಕಲ್ ಹತ್ರ ಮಕ್ಕಳು ನಾಳೆ ಊರಿಗೆ ಹೋಗ್ತಾರೆ ಅಂತ ಹೇಳಿದ್ರಿ. ಅದಕ್ಕೆ ಅಶೋಕ್ ಅಂಕಲ್ ಅವ್ರ ಊರಿಗೆ ಹೋದ್ರೆ ಭೈರವಿ ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿದ್ರು. ಅದಕ್ಕೆ ಭೈರವಿ ನಮ್ಮನ್ನ ಹೋಗಕ್ ಬಿಡಲ್ಲ ಅಂತ ಹೇಳಿದ್ರು. ನಾವು ಊರಿಗೆ ಹೋದ್ಮೇಲೂ ಕೂಡ ಭೈರವಿ ಖುಷಿಯಾಗಿರ್ಬೇಕು. ಹಾಗೆ ಖುಷಿಯಾಗಿರ್ಬೇಕಂದ್ರೆ ಅವಳ ಜೊತೆ ಜಗಳ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದಕ್ಕೆ ನಮಗಿಷ್ಟ ಇಲ್ಲ ಅಂದ್ರೆ ಅವಳ ಜೊತೆ ಜಗಳ ಮಾಡಿದ್ದು. ಅದಕ್ಕೆ ಯಾರಾದ್ರೂ ಹೀಗೆ ಮಾಡ್ತಾರಾ? ನನ್ನ ಹತ್ರ ಒಂದು ಮಾತು ಹೇಳಬೇಕು ತಾನೆ? ಶಿವಕುಮಾರ್, ಪ್ಲೀಸ್. ಮಕ್ಕಳ, ಸಾರಿ ಕಣ್ರು, ಸಾರಿ. ನಾನೆಂಥ ದಡ್ಡ, ಇಷ್ಟು ಅರ್ಥ ಮಾಡ್ಕೊಳ್ದೆ ನಿನ್ನ ಮೇಲೆ ಕೈ ಮಾಡ್ಬಿಟ್ಟೆ ಕಣೋ. ನಂಗೆ ಕ್ಷಮಿಸ್ಬಿಡು ಕಂದ, ನಂಗೆ ಕ್ಷಮಿಸ್ಬಿಡು. ನಿನ್ನ ಮುಂದೆ ಚಿಕ್ಕವನಾಗೋದೆ ನಾನು. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಅಂಕಲ್, ನೀವು ಆ ಥರ ಎಲ್ಲ ತಿಳ್ಕೊಬೇಡಿ ಅಂಕಲ್. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಕೋಪ ಬರ್ತಾ ಇತ್ತು ಅಂಕಲ್. ಯಾಕಂದ್ರೆ ನಾನು ಹೇಳಿರೋ ಮಾತೇ ಅಂತದ್ದು. ಅವಳಿಗೆ ನನ್ನ ಮೇಲೆ ಜಾಸ್ತಿ ಕೋಪ ಬರ್ಬೇಕಂದ್ರೆ ನಾವು ಈ ಥರ ಮಾಡಬೇಕಾಯ್ತು. ಅವಳು ಆ ಮಾತು ಕೇಳಿಸ್ಕೋಬೇಕಾದ್ರೆ ಎಷ್ಟು ನೋವು ಅನ್ಭವಿಸಿದಲ್ಲ ಅಂತ ನನಗೆ ಮಾತ್ರ ಗೊತ್ತು. ಅವಳು ನನ್ನ ಜೊತೆ ಉಡ್ದಲ್ಲೇ ಇರ್ಬೋದು, ಆದ್ರೂ ಅವಳು ನನ್ನ ತಂಗಿನೇ.
ಯಾರೇ ನೋಯಿಸಿದ್ರು ನನಗೆ ಕೋಪ ಬರ್ತಾ ಇತ್ತು. ನಾನು ಸಹಿಸ್ಕೋತಾ ಇರಲಿಲ್ಲ. ಆದ್ರೆ ನಾನೇ ಅವಳ ಮನಸ್ಸನ್ನ ನೋಯಿಸ್ಬೇಕಾಗೋ ಪರಿಸ್ಥಿತಿ ಬಂತು. ಏನ್ ಮಾಡೋದು? ದೊಡ್ಡಮ್ಮ ಹೇಳ್ತಾ ಇದ್ರು ಅವಳಿಗೆ 1,000 ಕೋಟಿ ಆಸ್ತಿ ಇದೆ ಅಂತ. ಆದ್ರೆ ಯಾವತ್ತೂ ಅದನ್ನ ನಮ್ಮ ಹತ್ರ ತೋರ್ಸ್ಕೊಂಡೇ ಇಲ್ಲ ಭೈರವಿ. ನಾವು ರಾತ್ರಿ ಮಲಗಿದಾಗ ದೊಡ್ಡವರಾದ್ಮೇಲೆ ನಾವೆಲ್ಲ ಈ ತರನೇ ಪ್ರೀತಿಯಿಂದ ಇರ್ಬೇಕಂತ ಮಾತಾಡ್ಕೋತಾ ಇದ್ವಿ. ಆದ್ರೆ ಈಗಲೇ ದ್ವೇಷ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂತು. ಅದೇ ನನಗೆ ಬೇಜಾರು. ಅಂಕಲ್, ಭೈರವಿ ಸರಿ ಹೋದ್ಮೇಲೆ ನಮ್ಮ ಮನೆ ಕರ್ಕೊಂಬನ್ನಿ. ಅವಳ ಹತ್ರ ಸಾರಿ ಕೇಳಿ ನಾವು ಮೊದ್ಲಿನ ಥರ ಆಗ್ತೀವಿ. ಪ್ಲೀಸ್ ಅಂಕಲ್. ಯಾಕೆ ಅಂಕಲ್? ನಾವು ಅವಳ ಹತ್ರ ಹಾಗೆ ಮಾತಾಡಿದ್ದು ನಿಮಗೂ ಬೇಜಾರಾಯ್ತಾ? ಹಾಗೇನಿಲ್ಲ ಮಕ್ಕಳ, ನಾನು ಅಳ್ತಿಲ್ಲ. ಅದು ಏನು ಹೇಳೋದು, ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಇಷ್ಟನ್ನು ಅರ್ಥ ಮಾಡ್ಕೊಳ್ದೆ ನಾನು ಇನ್ಮೇಲೆ ಕೈ ಮಾಡ್ಬಿಟ್ಟೆ. ಸಾರಿ ಕಣ. ಯಾಕೆ ಅಂಕಲ್, ನಮ್ಮ ಮನೆ ಕರ್ಕೊಂಬರಲ್ವಾ? ಅಲ್ಲಿವರೆಗೂ ಅವಳಿರಲ್ಲ ಅಂತ ನಾನು ಹೇಗೆ ಹೇಳಿ ಪುಟ್ಟ? ಖಂಡಿತ ಅವಳು ಕರ್ಕೊಂಬರ್ತೀನಿ ಪುಟ್ಟ. ನಾಳೆ ನೀವು ಊರಿಗೆ ಹೋಗ್ತಿದ್ರ ಅಲ್ವಾ? ಅದಕ್ಕೆ ರಾತ್ರಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಪಾರ್ಟಿ ಮಾಡೋಣ, ಡ್ಯಾನ್ಸ್ ಆಡೋಣ, ಹಾಡು ಹೇಳೋಣ. ಫಾಲ್ಗುಣಿ, ಆ ಲಾಯರ್ನ ಬರೋದಕ್ಕೆ ಹೇಳಿಲ್ವಾ? ಹೇಳಿದ್ದೀನಕ್ಕ, ಬರ್ತಾ ಇದ್ದಾರಂತೆ. ಮತ್ತೆ ಇನ್ನೂ ಯಾಕೆ ಬರ್ಲಿಲ್ಲ? ರೀ, ನೀವೊಂದ್ಸಲ ಫೋನ್ ಮಾಡಿ ನೋಡಿ. ಬಂದ್ರಲ್ಲ. ಐ ಆಮ್ ಸಾರಿ. ನಾವು ಕೇಸ್ ಸೋತ್ಬಿಟ್ವಿ. ಅದು ನನಗೂ ಗೊತ್ತು.